ಮನೆಗ್ ಬಂದ್ಮೇಲೆ ನಿನ್ಗೊಂದ್ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಹಾಯ್ ಡ್ಯಾಡಿ, ಬರ್ತ್ಡೇ ಡೆಕೋರೇಷನ್ ಇನ್ನೇನ್ ಮುಗೀತು. ಹೇಗಿದೆ ನೋಡು, ಸೂಪರ್ ಆಗಿದ್ಯಾ? ನಾನ್ ರೆಡಿಯಾಗಿ ಹೊಸ ಡ್ರೆಸ್ ಹಾಕೋಬೇಕು. ಆಮೇಲೆ ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಅವ್ರ ತಂಗಿ ತಮ್ಮಂದ್ರು ಕೂಡ ಬರ್ತಿದ್ದಾರೆ, ಅಮ್ಮ ಕೂಡ ಬರ್ತಿದ್ದಾರೆ. ನೀನ್ ಯಾವಾಗ ಬರ್ತೀಯ ಡ್ಯಾಡಿ? ಬೇಗ ಬಂದ್ಬಿಡು. ಡ್ಯಾಡಿ, ನೀನ್ ಬರಕ್ ಲೇಟ್ ಆಗುತ್ತೆ ಅಂತ ಹೇಳ್ದೆ. ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಕ್ ಹೇಳ್ದೆ ಅಲ್ವಾ? ನಾನ್ ಕೇಕ್ ಕಟ್ ಮಾಡ್ತೀನಿ ಡ್ಯಾಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹೇ ಇಲ್ವಾ? ಹ್ಯಾಪಿ ಬರ್ತ್ಡೇ ಅಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಸರಿಮಾ, ನಾನು ಹೊರಡ್ತೀನಿ. ನಿಮ್ಮಪ್ಪ ಬಂದು ರಾತ್ರಿ 12 ಗಂಟೆಗೆ ನಿನ್ನ ಡಿನ್ನರ್ ಕರ್ಕೊಂಡು ಹೋಗ್ತಾರೆ. ನೀನು ಕೂಡ ಡಿನ್ನರ್ಗೆ ಬಾ ಅಮ್ಮ. ಈಗ ಅದೊಂದೇ ಬಾಕಿ. ನನ್ಗಿನ್ನೂ ತುಂಬಾ ಕೆಲಸ ಇದೆ. ನಿನ್ ಪ್ಯಾಕಿಂಗ್ ಬ್ಯಾಲೆನ್ಸ್ ಇದೆ, ಜೊತೆಗೆ ನಿನ್ ಸರ್ಟಿಫಿಕೇಟ್ ಎಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಸರಿ, ನಾನು ಹೊರಡ್ತೀನಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ 8 ಗಂಟೆಗೆ ನಿಮ್ಮಪ್ಪನ ಜೊತೆ ಏರ್ಪೋರ್ಟ್ಗೆ ಬರಬೇಕು, ಓಕೆನಾ? ಅವಳನ್ನ ಇವತ್ತು ನಾನೇ ಬರ್ಡೇ ಸೆಲೆಬ್ರೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಆಗಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ. ಸರಿ, ನಾನು ಬರ್ತೀನಿ. ನಾನು ಹೋಗಿ ಅಮ್ಮನ್ ಕಳಿಸ್ಬಿಟ್ಟು ಬರ್ತೀನಿ. ಏನ್ ಡ್ಯಾಡಿ, ಬೇಜಾರಾಯ್ತಾ? ಅಮ್ಮ ಹೇಗೆಂತ ಗೊತ್ತಲ್ವಾ, ಏನು ಅನ್ಕೋಬೇಡ. ನೀವಿಬ್ರು ಯಾವತ್ತಿಂದ ಹೀಗಾದ್ರಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಓದ್ ಮುಗಿಸಿ ನಾನು ಅಮ್ಮ ವಾಪಸ್ ಬಂದಾಗ ನೀವಿಬ್ರು ಖಂಡಿತ ಒಂದಾಗ್ತೀರಾ ಅಂತ ಗೊತ್ತು. ಚಿಕ್ಕ ವಯಸ್ಸಲ್ಲಿ ನಿಮ್ ಮಧ್ಯೆ ಮಲಗಿ ನಿನ್ ಮೇಲ್ ಕಾಲ ಹಾಕೊಂಡ್ ಮಲಗಿರೋದ್ ಎಲ್ಲಾನು ನಂಗೆ ನೆನ್ಪಿದೆ. ಅದಾದ್ಮೇಲೆ ಮಂತ್ಲಿ ಒನ್ಸ್ ನಿನ್ನ ನೋಡ್ದೆ, ಹಾಗೆ 10 ವರ್ಷ ಕಳೆದೋಯ್ತು. ಇಲ್ ನೋಡು, ಇವತ್ ಒಂದೇ ದಿನ, ನಾಳೆ ಹೊರಟೋಗ್ತೀನಿ. ನೀ ನನ್ನ ಎಷ್ಟು ಮಿಸ್ ಮಾಡ್ತೀಯೋ ಅದಕ್ಕಿಂತ ಜಾಸ್ತಿ ನಾನು ನಿನ್ನ ಮಿಸ್ ಮಾಡ್ಕೋತೀನಿ ಡ್ಯಾಡಿ. ಆದ್ರೆ ಒಂದ್ ವಿಷಯ ಡ್ಯಾಡಿ, ಎಷ್ಟೇ ವರ್ಷ ಆದ್ರೂ ನಿನ್ ಲೈಫ್ ಅಲ್ಲಿ ಬೆಸ್ಟ್ ಡೇಸ್ ಯಾವ್ದಂತ ಕೇಳಿದ್ರೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಈ 10 ಡೇಸೇ ಡ್ಯಾಡಿ. ಇನ್ನೊಂದ್ ವಿಷಯ ಡ್ಯಾಡಿ, ನಿನ್ಗೊಂದ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಅದೇನು ಅಂದ್ರೆ ನಾನೊಬ್ರನ್ನ ಲವ್ ಮಾಡ್ತಿದ್ದೀನಿ ಡ್ಯಾಡಿ. ಅಮ್ಮಂಗ್ ಹೇಳಿಲ್ಲ, ನಿನ್ಗೆ ನಾನು ಫಸ್ಟ್ ಹೇಳ್ತಿರೋದು. ಅಮ್ಮ ಎಲ್ರು ಹೋದ್ಮೇಲೆ ಇವಾಗ್ಲೇ ಬರಕ್ ಹೇಳಿದ್ದು. ನೀನ್ ಇದ್ದಿದ್ರೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ. ಪರವಾಗಿಲ್ಲ, ಹೀಗ್ ವಿಡಿಯೋನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಾ ಬಾ. 1 ಮಿನಿಟ್ ಡ್ಯಾಡಿ. ಪರವಾಗಿಲ್ಲ, ಬಾ ಬಾ.
ಆದಿರಾ ಹೇಳಮ್ಮ. ಐ ಆಮ್ ಅ ಮಾಡೆಲ್, ಬೇಸಿಕ್ಲಿ ಫ್ರಮ್ ಬ್ಯಾಂಗ್ಳೂರ್. ಇಲ್ಲಿ ತುಂಬ ಆಫರ್ಸ್ ಇರೋದ್ರಿಂದ ಇಲ್ಲೇ ನಾನೇ ಒಂದು ಫ್ಲ್ಯಾಟ್ ತೊಗೊಂಡಿದ್ದೀನಿ. 1 ತಿಂಗಳ ಹಿಂದೆ ಒಂದು ಪ್ರಾಡಕ್ಟ್ ಲಾಂಚ್ಗಾಗಿ ರ್ಯಾಂಪ್ ವಾಕಲ್ಲಿ ಸೇರಿಕೊಂಡೆ. ಅವತ್ತು ರಾತ್ರಿ ಒಂದು ಅನ್ನೋನ್ ಕಾಲ್, ತುಂಬ ಕೆಟ್ಟದಾಗಿ ಮಾತಾಡಿದ್ರು. ನಾನು ಬೈದು ಕಟ್ ಮಾಡಿಬಿಟ್ಟೆ. ಆದರೆ ಅದೇ ಪರ್ಸನ್ ಬೇರೆ ಬೇರೆ ನಂಬರ್ಗಳಿಂದ ರೆಗ್ಯುಲರಾಗಿ ಕಾಲ್ ಮಾಡಿ, ನಿನ್ನ ರ್ಯಾಂಪ್ ವಾಕಲ್ಲಿ ನೋಡ್ದಾಗಿಂದ ನೆನಪಾಗ್ತಾನೆ ಇದೆಯಾ, ನನಗೂ ನನ್ನ ಫ್ರೆಂಡ್ಸ್ಗೂ ನೀನು ಬೇಕು, ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಟಾರ್ಚರ್ ಮಾಡ್ತಿದ್ದಾನೆ. ನಾನು ನಾರ್ಮಲಾಗಿ ಮಾತಾಡಿ ನೋಡಿದೆ, ಬೈದ್ ನೋಡಿದೆ, ಕೇಳ್ತಾನೆ ಇಲ್ಲ. 3 ಸಲ ಫೋನ್ ನಂಬರ್ ಕೂಡ ಬದಲಾಯಿಸಿದೆ. ಆದರೆ ಒಂದೇ ದಿನದಲ್ಲಿ ಆ ನಂಬರನ್ನು ಟ್ರೇಸ್ ಮಾಡಿ ಮತ್ತೆ ಕಾಲ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಕ್ಯಾಶುಯಲ್ ಆಗಿ ಮಾತಾಡಿದವರು ಈಗ ಸುಮ್ಮನೆ ಬಂದರೆ ದುಡ್ಡಾದರೂ ಸಿಗುತ್ತೆ, ಸಮಸ್ಯೆ ಮಾಡಿದ್ರೆ ನಿನ್ನ ಕೊಲ್ಲೋದು ದೊಡ್ಡ ಕೆಲಸ ಅಲ್ಲ ಅಂತ ಹೆದರಿಸ್ತಾರೆ. ಪೊಲೀಸರಿಗೆ ಹೇಳಬೇಕಲ್ವಾ? ಪೊಲೀಸಿಗೆ ಹೋಗದೆ ಇರೋ ತನಕ ನಾವು ಡೀಲ್ ಮಾತಾಡ್ತೀವಿ, ನಿನ್ನ ವಾಚ್ ಮಾಡ್ತಾನೆ ಇರ್ತೀವಿ. ಯಾವಾಗ ನೀನು ಪೊಲೀಸಿಗೆ ಹೋಗೋದು ಗೊತ್ತಾಗುತ್ತೋ ಆವತ್ತೇ ನಿನ್ನ ಎತ್ತು ಬಿಡ್ತೀವಿ ಅಂತ ಹೆದರಿಸ್ತಾರೆ ಸರ್. ಈಗ ನಿಮ್ಮ ಜೊತೆ ಇರೋದು ಕೂಡ ಯಾರೋ ವಾಚ್ ಮಾಡ್ತಿದ್ದಾರೆ ಅನಿಸ್ತಿದೆ ಸರ್. ಇವತ್ತು ನನ್ನ ಬರ್ಡೇ, ದೇವಸ್ಥಾನಕ್ಕೆ ಹೋಗೋಕ್ಕೂ ಮೂಡಿಲ್ಲ. ತುಂಬ ಭಯ ಆಗ್ತಿದೆ ಸರ್. ಆದಿರಾ ಕೂಲ್. ಇನ್ನೊಂದು, ನಿನ್ನ ಹತ್ರ ಎಲ್ಲರೂ ನಂಬರ್ ಇದಾವಲ್ವಾ, ಅದನ್ನು ಮೆಸೇಜ್ ಮಾಡು, ಟ್ರ್ಯಾಕ್ ಮಾಡಿ ಹೇಳ್ತೀನಿ. ಮ್ಯಾಕ್ಸಿಮಮ್ ನೈಟ್ ಎಲ್ಲೂ ಆಚೆ ಹೋಗಬೇಡ ನೀನು, ಸರಿನಾ? ಇವತ್ತು ನಿನ್ನ ಬರ್ಡೇ ಅಂತ ಹೇಳಿದೆ ಅಲ್ವಾ? ಇತ್ತಗೋ ನನ್ನ ಗಿಫ್ಟ್. ಸರ್ ಬೇಡ ಸರ್, ಬೇಡ. ಪರವಾಗಿಲ್ಲ ತಗೋಮ್ಮ. ಪರವಾಗಿಲ್ಲ ಸರ್, ಬೇಡ. ನೆಕ್ಸ್ಟ್ ವೀಕ್ ನನ್ನ ಮಗಳ ಬರ್ಡೇ, ಅದಕ್ಕಾಗಿ ತಗೊಂಡಿದ್ದೆ. ನೀನು ನನ್ನ ಮಗಳಿದ್ದಾಗೇನೆ, ಪ್ಲೀಸ್ ಬೇಡ ಅನ್ಬೇಡ. ಥ್ಯಾಂಕ್ ಯು ಸರ್. ಯೂಸ್ ಮಾಡ್ತೀಯಲ್ವಾ? ಶೋರ್ ಸರ್. ಹಲೋ ಸರ್, ನಾನು ಆದಿರಾ ಸರ್. ಹೇಳಮ್ಮ. ಈವ್ನಿಂಗ್ ತಾಜಲ್ಲಿ ಮೀಟಿಂಗ್ ಮುಗಿಸಿ ಪಾರ್ಕಿಂಗಲ್ಲಿ ಕಾರ್ ತೆಗೆಯಕ್ಕೆ ಹೋದೆ ಸರ್. ಹಿಂದ್ಗಡೆಯಿಂದ ಮೂಗ್ ಮೇಲೆ ಕರ್ಚೀಫ್ ಇಟ್ರು ಸರ್. ಅದಾದ್ಮೇಲೆ ನನಗೇನು ಗೊತ್ತಿಲ್ಲ ಸರ್. ಕಣ್ಬಿಟ್ಟು ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಕಾಡಿಗೆ ಅಂತ ಸರ್. ನನ್ನ ಎಲ್ಲೋ ಎತ್ಕೊಂಡು ಹೋಗ್ತಿದ್ದಾರೆ ಸರ್, ಪ್ಲೀಸ್ ಕಾಪಾಡಿ. ಫೋನ್ ಕಟ್ ಮಾಡಬೇಡಮ್ಮ, ಮಾತಾಡ್ತಾ ಇರು, ಲೈನಲ್ಲೇ ಇರು. ಸರಿ ಸರ್. ಯಾವ ಗಾಡಿ ಅಂತ ಏನಾದ್ರೂ ಗೊತ್ತಾ? ಒಂದು ಗೊತ್ತಿಲ್ಲ ಸರ್. ನಾನು ಹೇಳದನ್ನ ನೀನು ಫಾಲೋ ಮಾಡು, ಬೇರೇನು ಮಾಡಬೇಡ. ಸರಿ ಸರ್. ಕಾರ್ ನಿಲ್ತು ಸರ್. ಏನು ಭಯ ಪಡಬೇಡ, ಫೋನ್ ಕಟ್ ಮಾಡಬೇಡ, ಫೋನ್ನ ಬಚ್ಚಿಟ್ಕೋ.